ಯಾರಿಗದ ಮಾತಾಡಬಾರ್ದ, ಯಾರಿಗದ ರೈತರು ಪ್ರತಿಯೊಬ್ಬ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಅಧಿಕ ಬೆಲೆಗೆ ರಸಗೊಬ್ಬರ ಮಾರಾಟದ ಜೊತೆಗೆ ಕಡ್ಡಾಯವಾಗಿ ಜಿಂಕ್ ತೆಗೆದುಕೊಳ್ಳಬೇಕು ಎಂಬ ರಸಗೊಬ್ಬರ ಅಂಗಡಿ ಮಾಲೀಕರ ಹಠಮಾರಿ ಧೋರಣೆಯ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿರಹಟ್ಟಿ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಕುಮಾರ್ ಕಾಶಪ್ಪನವರ ಸಮ್ಮುಖದಲ್ಲಿಯೇ ರೈತರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ ಈಗ ನೋಡ್ರಿ ಅದ ಈಗ ನಮಗೆ ಸರ್ವರ್ ಇಲ್ಲ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಗೊಬ್ಬರದಲ್ಲಿ ಸರ್ ನಮ್ಗೆ ಸರ್ವರ್ ಇಲ್ಲ, ನಿಮ್ಗೆ ಸರ್ವರ್ ಬಂದ್ಮೇಲೆ ಕೊಡ್ಬೇಕಂಬಕತ್ರಿ ಸರ್ ಗೊಬ್ಬರದಂಗಡಿ. ಈಗ ಹೇಳಿದ್ರೆ ಸರ್ವರ್ ಪ್ರಾಬ್ಲಮ್ ಇರ್ತೈತಿ ಅಂದ್ರೆ ನಮಗೆಲ್ಲ ನಿಮ್ಗೆ ಸರ್ವರ್ ಒಪ್ಗೇನನ್ರಿ, ನಮ್ಗೆ ಸರ್ವರ್ ಇಲ್ಲಪ್ಪ ವಾಪಸ್ ಸರ್ವರ್ ಬರ್ಲಿ ಕೊಡೋಣ ಅನ್ಬೇಕು. ಈಗ ಏನಂದ್ರೆ ಅವರು ನಿಮ್ಗೆ ಸರ್ವರ್ ಇಲ್ಲ ಅದಕ್ಕೆ ಇಲ್ಲ ಅಂದ್ವಿ, ಅವ್ರಿಗೆ ಸರ್ವರ್ ಐತಿ ಅವ್ರಿಗೆ ಕೊಟ್ಟಿವಿ. ನಿಮ್ಗೆ ಸರ್ವರ್ ಇಲ್ಲಪ್ಪ ಅವ್ರಿಗೆ ಸರ್ವರ್ ಇಲ್ಲ, ಸರ್ವರ್ ಬಂದ್ಮೇಲೆ ಇಬ್ಬರಿಗೆ ಕೊಡ್ತೀವಿ ಅನ್ಬೇಕು. ಈಗ ಏನು ಹೇಳಿದ್ರಿ ಅವರು ಇನ್ನೊಂದು ಸರ ಒಂದು ವಿಷಯ, ಕೆಲವೊಂದಿಷ್ಟು ರೈತರಿಗೆ ಬೀಜ ಗೊಬ್ಬರ ಬೀಜ ತಗೊಂಡ್ರೆ ಗೊಬ್ಬರ ಕೊಡ್ತೇನೆ ಅಂತ ವಿಷಯಗಳನ್ನು ಬಂದವು ನಮ್ಮ ರೈತರ ಕಡೆಗೆ. ನಾ ಅದನ್ನ ಕಲೆ ಹಾಕಿನಿ ಅಂತ ನ್ಯಾಯ ಸರ್ ಇದು. ಇದು ಬೀಜ ತಗೊಂಡ್ರೆ ಗೊಬ್ಬರ ಕೊಡ್ತಾನೆ ಅನ್ನಂತ ಮಾತು ಸಹಿತ ಅಂದಾರಂತ ಒಂದಿಷ್ಟು ಮಂದಿ ರೈತರಿಗೆ ನನಗೆ ಫೋನ್ ಮಾಡಿ ಸಹ ಹೇಳ್ಯಾರ ಅವರು. ಇಂಥ ಮಾತುಗಳು ಬರಬಾರ್ದು ನೋಡಿ. ಅದನ್ನ ಯಾರಿಗೆ ಅಂದ್ರೆ ಅವ್ರು ಯಾರು ಅಂದ್ರೆ ಬರಿಲ್ಲ Rise of News, Shirhatti.